ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆನ್ ಅಲೈಡ್ ಆಂಗಲ್ಸ್ ನೋಡೋಣ. ಅದೇ ಸೈನ್ ಕನ್ವೆನ್ಷನ್. ನೀವು ನೋಡ್ತಾ ಇರ್ತೀರ ಸೈನ್ 90 ಮೈನಸ್ ಥೀಟಾ, ಸೈನ್ 90 ಪ್ಲಸ್ ಥೀಟಾ, ಈ ತರ ಹೇಳ್ಕೊಡ್ತೀನಿ. ಮೇ ಬಿ ವರ್ಡಿಂಗ್ಸ್ ನಿಮ್ಮ 11th ಟೆಕ್ಸ್ಟ್ ಬುಕ್ NCERT ಅಲ್ಲಿ ಚೇಂಜ್ ಡಿಫ್ರೆಂಟ್ ಇರ್ಬೋದು, ಗೊತ್ತಿಲ್ಲ, ಇಲ್ಲ ಇದೇ ತರ ಇರ್ಬೋದು. ನಾನು ಇವತ್ತು ನಿಮಗೆ ಅದನ್ನ ಟೀಚ್ ಮಾಡ್ತೀನಿ. ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕಂದ್ರೆ ನಿಮ್ಮ ಫಸ್ಟ್ PUC, ಸೆಕೆಂಡ್ PUC, ನಿಮ್ ಇಂಜಿನಿಯರಿಂಗು, ನಿಮ್ KCET, JEE ಎಲ್ಲಾ ಕಡೆ ಬರ್ತೈತಿ. ತುಂಬಾ ಬೇಸಿಕ್ ಇದು ಗೊತ್ತಿಲ್ಲ ಅಂದ್ರೆ ನೀವು ಮುಂದಕ್ಕೆ ಏನು ಫರ್ದರ್ ನೀವು ಮಾಡೋದಕ್ಕೆ ಆಗೋದಿಲ್ಲ. ಇದು ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ನೋಡಿ ಮಕ್ಳು, ಇದನ್ನ ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಇದನ್ನ ನಾವು ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಓಕೆನಾ? ಇದು ಫೋರ್ತ್ ಕ್ವಾಡ್ರೆಂಟ್. ಇವಾಗ ಇಲ್ಲೊಂದು ರೂಲ್ ಬರ್ತದೆ. ಏನ್ ರೂಲ್ ಸರ್? ಎ ಸೆಕೆಂಡ್ ಕ್ವಾಡ್ರೆಂಟ್ಗೆ ಎಸ್, ಥರ್ಡ್ ಕ್ವಾಡ್ರೆಂಟ್ಗೆ ಟಿ. ಇದನ್ನ ಈ ತರ ನೆನ್ಪಿಟ್ಕೊಳ್ಳಿ, ASTC. ತುಂಬಾ ಜನ ಇದಕ್ಕೆ ಅಬ್ರಿವಿಯೇಷನ್ ಅಂತ ಕೊಡ್ತಾರೆ. ಆತರ ಏನ್ ಅಬ್ರಿವಿಯೇಷನ್ ಇಲ್ಲ. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ, ಈ ತರ ಏನೇನೋ ಡಿಫ್ರೆಂಟ್ ಹೇಳ್ತಾರೆ. ಆತರ ಎಲ್ಲೋ ನಿಮ್ಗೆ NCERT ಅಲ್ಲೆಲ್ಲೂ ಕೊಟ್ಟಿಲ್ಲ. ಇದನ್ನು ಸುಮ್ಮನೆ ಒಂಥರ ಕ್ರಿಯೇಟ್ ಮಾಡ್ಕೊಂಡಿರೋದು. ಓಕೆನಾ? ಇದು ASTC ರೂಲ್ ಅಂತ ಕರಿತೀವಿ. ಸರ್ ಏನಿದೆ? ಎ ಅಂದ್ರೆ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ಬರೀತೀವಿ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇಟ್ಕೊಳ್ಳಿ, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇಲ್ಲಿ ಸೈನು ಮತ್ತೆ ಕೊಸಿಕೆಂಟ್, ಸೈನ್ ಮತ್ತೆ ಕೊಸಿಕೆಂಟ್. ಯಾಕೆ ಸರ್ ಇವು ಸೈನ್ ಮತ್ತೆ ಕೊಸಿಕೆಂಟು? ಇಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಅಂದ್ರೆ 1/sin ಏನು, ರೆಸಿಪ್ರೋಕಲ್ ಏನು, ಕೊಸಿಕೆಂಟ್ ಅಲ್ವಾ? ಸೊ ಸೈನ್ ಮತ್ತೆ ಕೊಸಿಕೆಂಟ್. ಓಕೆನಾ? ಏನಿದು ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಇಲ್ಲಿ ಪಾಸಿಟಿವ್. ಈ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಸೈನ್, ಕಾಸು, ಟ್ಯಾನು, ಕಾಟು, ಸೀಕೆಂಟ್, ಕೊಸಿಕೆಂಟ್ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್. ಇದರಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಇನ್ನು ಮಿಕ್ಕಿದ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೆಗೆಟಿವ್. ಓಕೆನಾ? ಟಿ ಅಂದ್ರೆ ಏನು ಸರ್? ಟ್ಯಾನ್ ಅಂಡ್ ಕಾಟ್ ಅಲ್ವೇನ್ರ? ಕಾಟ್. ಯಾಕೆ? 1/tan ಅಂದ್ರೆ ಕಾಟ್, ಅದಕ್ಕೋಸ್ಕರ ASTC. ಸಿ ಅಂದ್ರೆ ಏನು? ಕಾಸು ಮತ್ತೆ ಸೀಕೆಂಟ್. ಓಕೆನಾ? ಹೇಳ್ಕೊಡ್ತೀನಿ, ನಿಧಾನಕ್ಕೆ ಹೇಳ್ಕೊಡ್ತೀನಿ. ಇಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಮಾತ್ರ ಪಾಸಿಟಿವ್, ಇನ್ನು ಮಿಕ್ಕಿದೆಲ್ಲ ನೆಗೆಟಿವ್. ASTC ಒಳಗೆ ಏನೇನು ಹೇಳಿದ್ದೀನಲ್ಲ, ಇದು ಮಾತ್ರ ಪಾಸಿಟಿವ್ ಇರುತ್ತೆ ಈ ಕ್ವಾಡ್ರೆಂಟ್ ಅಲ್ಲಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಪಾಸಿಟಿವ್ ಸರ್? ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಯಾಕೆ ಸರ್? ಸೈನ್ ASTC ನೆನ್ಪಿಟ್ಕೊಳ್ಳಿ, ಆಯ್ತಾ? ಎಸ್ ಅಂದ್ರೆ ಸೈನ್ಗೆ ಮತ್ತೆ ಕಾಂಪ್ಲಿಮೆಂಟರಿ ಅಂದ್ರೆ ರೆಸಿಪ್ರೋಕಲ್ ಮಾಡಿದಾಗ ಕೊಸಿಕೆಂಟ್ ಬರುತ್ತೆ. ಓಕೆನಾ? ಇದನ್ನ ಏನಂತ ಕರಿತೀವಿ ನೋಡಿ. ಇದೊಂದು ನೋಡಿದ್ರೆ ಏನ್ ಅನ್ಸುತ್ತೆ? ಇದು 90 ಡಿಗ್ರಿ ಅನ್ಸಲ್ವಾ? 90 ಡಿಗ್ರಿ ಕರೆಕ್ಟ್. ಇದೇನಾಗಿರುತ್ತೆ? ಇದು 90 ಆಗ್ಬಿಟ್ರೆ ಇದೇನಾಗಿರುತ್ತೆ? 90 ಮೈನಸ್ ಥೀಟಾ. ಕರೆಕ್ಟ್? ಯಾಕೆ ಸರ್? ಇದು 90 ಅಲ್ವೇನ್ರೋ? ಇದು ಒಳಗಡೆ ಇರೋದೇನಾಗುತ್ತೆ? ಏನೋ ಒಂದು 60 ಡಿಗ್ರಿನೋ 30 ಡಿಗ್ರಿನೋ 40 ಡಿಗ್ರಿನೋ ಆಗಿರುತ್ತೆ. ಸೈನ್ 90 ಮೈನಸ್ ಥೀಟಾ ಈ ತರ ತಗೊಂಡ್ಬೇಕು. ಓಕೆನಾ? ಇದು 90 ಮೈನಸ್ ಥೀಟಾ ಆಗಿರುತ್ತೆ. ಇದೇನಾಗಿರುತ್ತೆ ಹಂಗಾದ್ರೆ? 90 ಈ ಕಡೆ ಬರ್ತಿದೆ ಅಂದ್ರೆ 90 ಪ್ಲಸ್ ಥೀಟಾ. ನೆಕ್ಸ್ಟ್ ಇನ್ನೊಂದೇನು ನೋಡಿ, ಇದು ಒಂದು ಕಂಪ್ಲೀಟ್ ಆಂಗಲ್. ಚಿಕ್ಕ ವಯಸ್ಸಲ್ಲಿ ಪ್ರೊಟ್ರಾಕ್ಟರ್ ಇಟ್ಕೊಂಡು ಮಾಡ್ತಾ ಇದ್ರಲ್ಲ 5th 6th 7th ಅಲ್ಲಿ. ಇದು 180 ಡಿಗ್ರಿ ಕರೆಕ್ಟಾ? 180 ಮೈನಸ್ ಥೀಟಾ ಅಲ್ವೇನೋ? 180 ಮೈನಸ್ ಥೀಟಾ ಇದು ಕರೆಕ್ಟಾ? ಯಾಕಂದ್ರೆ ಇದು 90 ಪ್ಲಸ್ ಥೀಟಾ ಪ್ಲಸ್ ಇದು 180 ಇದೆ. ಇದರೊಳಗಡೆ ಏನಾಗಿರುತ್ತೆ? 180 ಮೈನಸ್ ಥೀಟಾ. ಇದೇನಾಗಿರುತ್ತೆ? ಸಿಮಿಲರ್ಲಿ 180 ಇಲ್ಲಿವರೆಗೂ 180 ಇದೆ ಪ್ಲಸ್ ಥೀಟಾ ಕರೆಕ್ಟ್? ಅಥವಾ ಇದು 270 ಅಲ್ವಾ? 270 ಡಿಗ್ರಿ, 270 ಮೈನಸ್ ಥೀಟಾ. ಓಕೆನಾ? ಯಾಕಂದ್ರೆ ಇದು 270 ಇದ್ರೊಳಗೆ ಬರುತ್ತೆ ಮೈನಸ್ ಥೀಟಾ. ಇದು 270 ಪ್ಲಸ್ ಥೀಟಾ, 270 ಪ್ಲಸ್ ಥೀಟಾ. ಇದು 270 ಇಲ್ಲಿಗೆ 270 ಪ್ಲಸ್ ಥೀಟಾ. ಈ ಕಡೆಯಿಂದ ಬಂದ್ರೆ ಇದು 360 ಆಗುತ್ತೆ. ಒಂದು ಕಂಪ್ಲೀಟ್ ಸರ್ಕಲ್ ಬರುತ್ತೆ ಇಲ್ಲಿಗೆ. 360 ಮೈನಸ್ ಥೀಟಾ ಅಂತ ಬರೀಬಹುದು, ಅಥವಾ ಮೈನಸ್ ಥೀಟಾ ಅಂತ ಬರೀಬಹುದು. ಸಿಂಪಲ್. 360 ಮೈನಸ್ ಥೀಟಾ ಅಂದ್ರೂ ಒಂದೇನೆ, ಮೈನಸ್ ಥೀಟಾ ಅಂದ್ರೂ ಒಂದೇನೆ. ಅರ್ಥ ಆಯ್ತಾ? ಇದು ನೀಟಾಗಿ ನಿಮ್ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಸಿಂಪಲ್ ಕಂಡ್ರೋ ನೋಡಿ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಎಲ್ಲಾ ಪಾಸಿಟಿವ್, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸಿಕೆಂಟ್ AS ಅಲ್ವಾ?
ಸೊ ಎಸ್. ಇಲ್ಲಿ ಟಿ ಟಿ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಕಾಟ್ ಮಾತ್ರ ಪಾಸಿಟಿವ್, ಇನ್ನು ಮಿಕ್ಕಿದೆಲ್ಲ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ಮತ್ತೆ ಸೀಕೆಂಡ್ ಮಾತ್ರ ಪಾಸಿಟಿವ್, ಇನ್ನು ಮಿಕ್ಕಿದೆಲ್ಲ ನೆಗೆಟಿವ್. ಓಕೆನಾ? ಇದು 90 ಮೈನಸ್ ಥೀಟಾ. 90 ಡಿಗ್ರಿ ಅಲ್ವೇನೋ ಇದು? 90 ಡಿಗ್ರಿ ಅಲ್ವೇನಪ್ಪ ಇದು? 90 ಮೈನಸ್ ಥೀಟಾ. ಇದ್ ಕಡೆ ಬಂದ್ರೆ 90 ಪ್ಲಸ್ ಥೀಟಾ ಅಥವಾ 180 ಮೈನಸ್ ಥೀಟಾ, ಈ ತರ. ಓಕೆನಾ? ಇವಾಗ ಇಲ್ಲೇ ಬರ್ದು ಬಿಡ್ತೀನಿ ನೋಡಿ. ಇವಾಗ ಆಲ್ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಎಕ್ಸಾಂಪಲ್ ಅಲ್ಲ, ಇದು ಬರೀಬೇಕು ನೋಡಿ. ಸೈನ್ ಇನ್ನೊಂದು ಹೇಳ್ಬೇಕಿತ್ತು, ಒಂದು ನಿಮಿಷ. ಇನ್ನೊಂದು ನೆಕ್ಸ್ಟ್ ನೋಡಿ. ಇವಾಗ ನಮ್ಗೆ ಪೈ ಅಂದ್ರೆ ಎಷ್ಟಪ್ಪ? ಪೈ ಅಂದ್ರೆ 22/7, ಅದು ಬೇರೆ. ಇದು ಬಂದು 180 ಡಿಗ್ರಿ ಇರ್ತದೆ. ಇವಾಗ ಇದು 90 ಅಂದ್ರೆ π/2 ಅಂದ್ರೆ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಕರೆಕ್ಟಾ? 2π ಅಂದ್ರೆ ಎಷ್ಟು? ಪೈ ಡಬಲ್ ಇರುತ್ತೆ, 360 ಡಿಗ್ರಿ. ಕರೆಕ್ಟಾ? 360 ಡಿಗ್ರಿ ಇರುತ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಏನಾಗತ್ತಂದ್ರೆ ಸೈನ್ ಆರ್ ಕಾಸ್ ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮಲ್ಟಿಪಲ್ಸ್ ಆಫ್ 2π, ಮಲ್ಟಿಪಲ್ಸ್ ಆಫ್ 2π ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಮಲ್ಟಿಪಲ್ ಆಫ್ 2π ಇದ್ರೆ. ಓಕೆನಾ? ಆಡ್ ಮಲ್ಟಿಪಲ್ ಆಫ್ π/2, ಆಡ್ ಮಲ್ಟಿಪಲ್ ಆಫ್ π/2 ಅಂದ್ರೆ 3π/2, π/2, 5π/2, 6 ಆಗಲ್ಲ, 7π/2 ಆ ತರ ಇದ್ರೆ ಏನಾಗುತ್ತೆ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗುತ್ತೆ. ಎಲ್ಲಿಂದ ಎಲ್ಲಿಗಾಗುತ್ತೆ? ಸೈನ್ ಇರೋದು ಕಾಸ್ ಆಗುತ್ತೆ. ಇದು ಹಿಂಗೆ ಡಬಲ್ ಆರೋ ಮಾರ್ಕ್ ಅಂದ್ರೆ ಕಾಸ್ ಇರೋ ಸೈನ್ ಆಗುತ್ತೆ. ಸೈನ್ ಇರೋದು ಕಾಸ್ ಆದ್ಮೇಲೆ ಕಾಸ್ ಇರೋ ಸೈನ್ ಆಗ್ಲೇಬೇಕಂತ. ಟ್ಯಾನ್ ಇರೋದು ಕಾಟ್ ಆಗುತ್ತೆ, ಕಾಟ್ ಇರೋದು ಟ್ಯಾನ್ ಆಗುತ್ತೆ. ಇದು ಹೇಳ್ಕೊಡ್ತೀನಿ ನಿಧಾನಕ್ಕೆ, ಇದು ಅರ್ಥ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ಹೇಳ್ಕೊಡ್ತೀನಿ. ಕೊಸಿಕೆಂಟ್ ಇರೋದು ಸೀಕೆಂಟ್ ಆಗುತ್ತೆ, ಸೀಕೆಂಟ್ ಇರೋದು ಕೊಸಿಕೆಂಟ್ ಆಗುತ್ತೆ. ಓಕೆನಾ? ಇವಾಗ ಎಕ್ಸಾಂಪಲ್, ಸೈನ್ ಆಫ್ ಎ 90 ಮೈನಸ್ ಥೀಟಾ ಎಷ್ಟು? ಇವಾಗ ತಾನೇ ಹೇಳ್ಕೊಟ್ಟಿದ್ದೀನಿ. 90 ಅಂದ್ರೆ ಏನು? π/2 ಅಂದ್ರೆ ಎಷ್ಟಪ್ಪ? ಆಡ್ ಮಲ್ಟಿಪಲ್ ತಾನೆ. π/2 ಅಂದ್ರೆ 1π/2 ಇದ್ದಂಗಲ್ವ ರಾಜ? 2π/2 ಅಲ್ವಲ್ಲ? 2π/2 ಇದ್ರೆ ಇದು ಈವನ್ ಮಲ್ಟಿಪಲ್. 2 ಕ್ಯಾನ್ಸಲ್ ಆಗ್ಬಿಟ್ಟು ಪೈ ಬಂದ್ಬಿಡುತ್ತೆ. ಮಲ್ಟಿಪಲ್ ಆಫ್ ಪೈ ಆಗ್ಬಿಡುತ್ತದು. ಅರ್ಥ ಆಯ್ತಾ? ಮಲ್ಟಿಪಲ್ ಆಫ್ ಪೈ. ಇದು ಮಲ್ಟಿಪಲ್ ಆಫ್ 2π ಅಲ್ಲ, ಪೈ 2π ಆರ್ ಪೈ. ಇಟ್ಸ್ ಓಕೆ. ಅರ್ಥ ಆಯ್ತಾ? ಸೈನ್ 90 ಮೈನಸ್ ಥೀಟಾ ಅಂದ್ರೆ ಏನಾಗುತ್ತೆ ಸರ್? ಸೈನ್ 90 ಮೈನಸ್ ಥೀಟಾ ಅಂದ್ರೆ ಎಷ್ಟು? ಫಸ್ಟ್ ಕ್ವಾಡ್ರೆಂಟ್. ಅರ್ಥ ಆಯ್ತಾ? ಆಡ್ ಮಲ್ಟಿಪಲ್ ಆಫ್ π/2 ತಾನೇ ಇದು. ಸೈನ್ 90 ಮೈನಸ್ ಥೀಟಾ ಆರ್ ಸೈನ್ π/2 ಮೈನಸ್ ಥೀಟಾ, ಎರಡು ಒಂದೇ. ಯಾಕಂದ್ರೆ 90 ಅಂದ್ರೆ π/2 ಅಲ್ಲ. ಪೈ ಅಂದ್ರೆ 180/2 ಅಂದ್ರೆ ಇಷ್ಟು π/2 ಅಂತ. ಸೈನ್ π/2 ಇರೋದು ಏನಾಗುತ್ತೆ? ಸೈನ್ π/2 ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ. ಯಾಕೆ ಸರ್? ಹೇಳಿದ್ದೀನಲ್ಲ, ಆಡ್ ಮಲ್ಟಿಪಲ್ ಆಫ್ π/2 ಇದ್ರೆ ಏನಂತೆ? ಸೈನ್ ಇರೋದು ಕಾಸ್ ಆಗುತ್ತೆ, ಕಾಸ್ ಇರೋದು ಸೈನ್ ಆಗುತ್ತೆ, ಟ್ಯಾನ್ ಇರೋದು ಕಾಟ್ ಆಗುತ್ತೆ, ಕಾಟ್ ಇರೋದು ಟ್ಯಾನ್ ಆಗುತ್ತೆ. ಆ ತರ ಇರಿ. ಇವಾಗ ಇದು ಬಿಡೋಣ, ಇದನ್ನ ನಡೆಸ್ಬಿಡ್ತೀನಿ ನೀಟಾಗಿ. ಇವಾಗ ಫಸ್ಟ್ ಕ್ವಾಡ್ರೆಂಟ್ ಅಂತ ಬರ್ಕೊಳ್ಳಿ. ಫಸ್ಟ್ನೇದು ಸೈನ್ 90 ಮೈನಸ್ ಥೀಟಾ ಅಂದ್ರೆ ಎಷ್ಟು? ಕಾಸ್ ಥೀಟಾ. ಇದು ಸೈನ್ 90 ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾ. 90 ಮೈನಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್. ಥೀಟಾ ಜಾಗದಲ್ಲಿ ಏನಿದೆ ಎಕ್ಸ್ ಇರುತ್ತೋ ವೈ ಇರುತ್ತೋ ಹಾಕೊಳ್ಳಿ. ನೆಕ್ಸ್ಟ್ ಕಾಸ್ 90 ಮೈನಸ್ ಥೀಟಾ ಅಂದ್ರೆ ಎಷ್ಟು? ಫಸ್ಟ್ ಕ್ವಾಡ್ರೆಂಟಾ? 90 ಅಂದ್ರೆ ಅದರ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗ್ಬೇಕಾ? ಸೈನ್ ಥೀಟಾ. ಕರೆಕ್ಟಾ? ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಎಷ್ಟು? ಟ್ಯಾನ್ 90 ಮೈನಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. 90 ಮೈನಸ್ ಥೀಟಾ ಅನ್ನೋದು ಎಲ್ಲ ಪಾಸಿಟಿವ್. ಟ್ಯಾನ್ ಇರೋದು ಏನಾಗುತ್ತೆ? ಕಾಟ್ ಆಗುತ್ತೆ. ಯಾಕೆ? 90 ಆಡ್ ಮಲ್ಟಿಪಲ್ ಆಫ್ π/2, ಅದು ಮಲ್ಟಿಪಲ್ ಆಫ್ ಪೈ ಅಂತ ಅನ್ಕೊಳ್ಳಿ. 2π ಅಲ್ಲ ಅಂದ್ರೂ ಪೈ. 2π ಅಲ್ಲ, ಯಾಕಂದ್ರೆ 2π ಇದ್ರೂ ಸೇಮ್. ಯಾಕೆ ಗೊತ್ತಾ? ನೀವು 2π 4π ತಗೊಂಡ್ರು ಅಲ್ಲಿ ಕ್ಯಾನ್ಸಲ್ ಆಗ್ಬಿಟ್ಟು ಮತ್ತೆ ಅದು ಪೈ ಲೆಕ್ಕದಲ್ಲೇ ಬರುತ್ತೆ.
ಓಕೆನಾ. ನೆಕ್ಸ್ಟ್ 90 ಮೈನಸ್ ಥೀಟಾ, ಟ್ಯಾನ್ ತಗೊಳ್ಳಿ, ಕಾಟ್ ತಗೊಳ್ಳಿ, ಎಲ್ಲ ಪಾಸಿಟಿವ್ ಇರುತ್ತೆ, ಟ್ಯಾನ್ ಇರುತ್ತೆ, ಕಾಟ್ ಆಗುತ್ತೆ, ಕಾಟ್ ಇರುತ್ತೆ, ಟ್ಯಾನ್ ಆಗುತ್ತೆ, ಕಾಟ್ 90 ಮೈನಸ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ, ಆ ತರ ಎಲ್ಲ ಆಗುತ್ತೆ. ಓಕೆನಾ. ಇವಾಗ ಸೆಕೆಂಡ್ ಕ್ವಾಡ್ರೆಂಟ್ ಹೋಗೋಣ. ಇದು ಇಂಪಾರ್ಟೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಯಾರು ಕನ್ಫ್ಯೂಷನ್ ಆಗಲ್ಲ. ಕನ್ಫ್ಯೂಷನ್ ಸ್ಟಾರ್ಟ್ಸ್ ಹಿಯರ್. ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ಏನಪ್ಪ, ಸೈನ್ 90 ಪ್ಲಸ್ ಥೀಟಾ. ಇದು ಫಸ್ಟ್ ಕ್ವಾಡ್ರೆಂಟ್ ಅನ್ಕೊಂಡ್ಬಿಡ್ತಾರೆ ಕೆಲವೊಬ್ರು. ಸೈನು 90 ಇಲ್ಲಿವರೆಗೂ ಇದೆಯಾ, ಇಷ್ಟು 90 ಇಷ್ಟು 90 ಪ್ಲಸ್ ಥೀಟಾ ಅಂದ್ರೆ ಇದು ತಾನೆ. ಸೈನ್ 90 ಪ್ಲಸ್ ಥೀಟಾ ಅಂದ್ರೆ ಎಷ್ಟು, ಈ ಕಡೆ ಬರುತ್ತೆ. ಅರ್ಥ ಆಯ್ತಾ. ASTC ಸೈನ್ ಮತ್ತೆ ಕಾಸ್ ಮಾತ್ರ ಪಾಸಿಟಿವ್, ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. ಸೈನ್ 90 ಪ್ಲಸ್ ಥೀಟಾ ಅಂದ್ರೆ ಏನಾಗುತ್ತೆ, 90 ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗುತ್ತಾ. 90 ಪ್ಲಸ್ ಥೀಟಾ ಅಂದ್ರೆ ಎಷ್ಟು, ಕಾಸ್ ಥೀಟಾ. ಕರೆಕ್ಟಾ, ಕಾಸ್ ಥೀಟಾ. ಯಾಕಂದ್ರೆ ಸೈನ್ ಕನ್ವೆನ್ಷನ್ ಆಗುತ್ತಲ್ಲ, ಸೈನ್ ಥೀಟಾ ಇರೋದು ಕಾಸ್ ಥೀಟಾ ಆಗುತ್ತೆ, ಕಾಸ್ ಥೀಟಾ ಇರೋದು ಸೈನ್ ಥೀಟಾ ಆಗುತ್ತೆ. ಈಗ ಸೆಕೆಂಡ್ ಕ್ವಾಡ್ರೆಂಟ್. ಓಕೆನಾ. ಕಾಸ್ 90 ಪ್ಲಸ್ ಥೀಟಾ. ಕಾಸ್ 90 ಪ್ಲಸ್ ಥೀಟಾ ಏನು ಸರ್, ಮೈನಸ್ ಸೈನ್ ಥೀಟಾ. ಸರ್ ಯಾಕೆ ಮೈನಸ್, ಏನ್ ಹೇಳಿದ್ದೀನಿ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇಲ್ಲಿ ಎ ಎಲ್ಲಾ ಪಾಸಿಟಿವ್ ಇತ್ತು, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಎಸ್ ಅಂಡ್ ಸಿ ಅಂದ್ರೆ ಸೈನು ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಇನ್ ಮಿಕ್ಕಿದೆಲ್ಲ ನೆಗೆಟಿವ್. ಅರ್ಥ ಆಯ್ತಾ. ಸೈನ್ ಪಾಸಿಟಿವ್ ಇದೆ, ಇದು ಪಾಸಿಟಿವ್ ಇದ್ರೆ ಇದು ಪಾಸಿಟಿವ್ ಆಗುತ್ತೆ, ಕಾಸು ಇದು ಪಾಸಿಟಿವ್ ಅಲ್ಲ, ಅದಕ್ಕೆ ಇದು ಪಾಸಿಟಿವ್ ಆಗೋದು. ಓಕೆನಾ. ಮೂರನೇದು ಟ್ಯಾನ್ 90 ಪ್ಲಸ್ ಥೀಟಾ ಏನಪ್ಪ, ಇಲ್ಲಿ ಕಾಟ್ ನನಗೆ ಗೊತ್ತು 90 ಅಂತ ಬರ್ತಿದೆ, ಅಥವಾ π/2 ಆ ತರ ಬರ್ತಿದೆ ಒಂದು ಮಲ್ಟಿಪಲ್ ಅಂದ್ರೆ ನನಗೆ ಗೊತ್ತು ಕಾಟ್ ಅಂತ, ಕಾಟ್ ಥೀಟಾ. 90 ಪ್ಲಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಅಲ್ಲ, ನೆಗೆಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನ್ ಪಾಸಿಟಿವ್, ಓನ್ಲಿ ಸೈನ್ ಅಂಡ್ ಕೊಸಿಕೆಂಟ್ ಆರ್ ಪಾಸಿಟಿವ್, ಆಲ್ ಅದರ್ 4 ಟ್ರಿಗೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಫೋರ್ತ್ ಅಂತ ಹೋಗೋಣ. ಸೇಮ್ ಕಾಟ್ 90 ಪ್ಲಸ್ ಥೀಟಾ. ಕಾಟ್ ಪಾಸಿಟಿವ್, ಎಸ್ ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಅಲ್ವಾ, ಮೈನಸ್ ಟ್ಯಾನ್ ಥೀಟಾ. ಕರೆಕ್ಟಾ. ನೆಕ್ಸ್ಟ್ ಫಿಫ್ತ್ ಒನ್ ಕೊಸಿಕೆಂಟ್ 90 ಪ್ಲಸ್ ಥೀಟಾ ಅಂದ್ರೆ ನೋಡಿ ಹೇಳಿದೀನಿ, ಸೈನ್ ಮತ್ತೆ ಕೊಸಿಕೆಂಟ್. ಯಾಕೆ 1/sin ಅಂದ್ರೇನು, ಕೊಸಿಕೆಂಟ್ 90 ಪ್ಲಸ್ ಥೀಟಾ ಏನಪ್ಪ, 90 ಪ್ಲಸ್ ಥೀಟಾ ಅಂದ್ರೆ ಸೀಕೆಂಟ್ ಬರ್ಕೊಳ್ಳಿ ಫಸ್ಟ್, ಸೀಕೆಂಟ್ ಥೀಟಾ. ಕೊಸಿಕೆಂಟ್ ಪಾಸಿಟಿವ್ ತಾನೆ, ಕೊಸಿಕೆಂಟ್ ಪಾಸಿಟಿವ್ ಅದಾದ್ಮೇಲೆ ಸೀಕೆಂಟ್ ಪಾಸಿಟಿವ್ ಇರ್ಬೇಕಾ, ಯಾಕಂದ್ರೆ ಇದು ಕಾಂಪ್ಲಿಮೆಂಟರಿ ಅಲ್ವಾ, ಅಲೈಡ್ ಆಂಗಲ್ಸ್, ಅದಕ್ಕೋಸ್ಕರ. ಓಕೆನಾ. ನೆಕ್ಸ್ಟ್ ಸೀಕೆಂಟ್ 90 ಪ್ಲಸ್ ಥೀಟಾ. ಸೀಕೆಂಟ್ ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ ಕ್ವಾಡ್ರೆಂಟ್. 90 ಪ್ಲಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ, ಪಾಸಿಟಿವ್ ನೆಗೆಟಿವ್ ಕೊಸಿಕೆಂಟ್ ಥೀಟಾ. ಯಾಕಂದ್ರೆ ಸೀಕೆಂಟ್ ಕೊಸಿಕೆಂಟ್ ಆಗುತ್ತಲ್ಲ, ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ಮಲ್ಟಿಪಲ್ ಆಫ್ π/2 ಅಂದ್ರೆ 90 ಮಲ್ಟಿಪಲ್ ಅಂದ್ರೆ π/2 ಮಲ್ಟಿಪಲ್. ಓಕೆನಾ. 90 ಮಲ್ಟಿಪಲ್ ಅಲ್ಲ, π/2 ಅಥವಾ π/2 ಪ್ಲಸ್ ಥೀಟಾ ಈ ತರ ಕೊಡ್ಬೋದು. ಇದನ್ನೇನೆ ಈ ತರ ಕೊಡ್ಬೋದು. ಏನು ಇನ್ನೊಂದು ಹೇಳ್ತೀನಿ, ಈಗ 90 ಪ್ಲಸ್ ಥೀಟಾ ಅಂದ್ರೂ ಒಂದೇನೆ, 180 ಮೈನಸ್ ಥೀಟಾ ಅಂದ್ರೂ ಒಂದೇನೆ. 180 ಮೈನಸ್ ಥೀಟಾ ಅಂದ್ರೆ ಸೇಮ್ ಕ್ವಾಡ್ರೆಂಟ್ ಅಲ್ಲಿ ಬರ್ತದೆ, ಬಟ್ ನಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗಲ್ಲ. ಈಗ ಹೇಳ್ಕೊಡ್ತೀನಿ ಸಿಂಪಲ್ ನೋಡ್ರ. ಸೈನ್ 180 ಮೈನಸ್ ಥೀಟಾ ಅಂದ್ರೆ ಏನಪ್ಪ, 180 ಮೈನಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರ್ತದೆ. ಇದು 180 ಕಂಡ್ರ, ಇಷ್ಟು 180 ಅದು ಒಂದು ಕಂಪ್ಲೀಟ್ ಆಂಗಲ್. ಇದ್ರ ಮೇಲೆ ಇದು ತಾನೆ ಸೆಕೆಂಡ್ ಕ್ವಾಡ್ರೆಂಟ್ 180 ಮೈನಸ್ ಥೀಟಾ. ಕರೆಕ್ಟಾ. ಏನಾಗುತ್ತೆ, ಮಲ್ಟಿಪಲ್ಸ್ ಆಫ್ ಪೈ ಇದ್ರೆ, ಈವನ್ ಮಲ್ಟಿಪಲ್ಸ್ ಆಫ್ ಪೈ ಅಥವಾ ಪೈ ಅಂತ ಅನ್ಕೊಳ್ಳಿ, ಪೈ ಮಲ್ಟಿಪಲ್ಸ್ ಆಫ್ ಪೈ ಇದ್ರೆ ಇದು 180 ಅಲ್ವಾ. ಮಲ್ಟಿಪಲ್ಸ್ ಆಫ್ 180, ಪೈ ಅಂದ್ರೇನೆ 180 ಕಂಡ್ರೋ, ಅದನ್ನೇ ಕನ್ಫ್ಯೂಸ್ ಆಗ್ಬೇಡ್ರಿ. 180 ಅಂದ್ರೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಯಾಕೆ 180 ಇಲ್ಲಿ ಬರ್ದಿದ್ದೀನಿ, ಪೈ ಅಂದ್ರೆ 180 ಕಂಡ್ರೋ. ಮಲ್ಟಿಪಲ್ಸ್ ಆಫ್ ಪೈ ಇದ್ರೆ ನಮಗೆ ಯಾವುದೇ ಕಾರಣಕ್ಕೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ. ನೆಕ್ಸ್ಟ್ ಕಾಸ್ 180 ಮೈನಸ್ ಥೀಟಾ. ಕಾಸ್ 180 ಮೈನಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟಲ್ ಕಾಸ್ ಪಾಸಿಟಿವ್ ಅಲ್ಲ, ನೆಗೆಟಿವ್. 180 ಮೈನಸ್ ಥೀಟಾ ಅಂದ್ರೆ ನಮ್ಗೆ 180 ತಾನೆ,
ಪೈ ಮಲ್ಟಿಪಲ್ ಆಫ್ ಪೈ ಅಲ್ವಾ ಇದು, ಮೈನಸ್ ಕಾಸ್ ಥೀಟಾ, ಮೈನಸ್ ಕಾಸ್ ಥೀಟಾ. ನೆಕ್ಸ್ಟ್ ಟ್ಯಾನ್ 180 ಮೈನಸ್ ಥೀಟಾ ಅಂದ್ರೆ ಮೈನಸ್ ಟ್ಯಾನ್ ಥೀಟಾ. ಯಾಕೆ ಸರ್ 180 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಚೇಂಜ್ ಆಗುತ್ತಾ? ಆಗಲ್ಲ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಟ್ಯಾನ್ ಥೀಟಾ 180 ಮೈನಸ್ ಥೀಟಾ ಅಂದ್ರೆ ಇಲ್ಲಿ ಏನ್ ಪಾಸಿಟಿವ್ ಅಂತ ಹೇಳಿದೀನಿ, ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್. ಓಕೆನಾ? ಕಾಟ್ ನೆಕ್ಸ್ಟ್ 180 ಮೈನಸ್ ಥೀಟಾ. ಕಾಟ್ 180 ಮೈನಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಪಾಸಿಟಿವ್ ಅಲ್ಲ, ನೆಗೆಟಿವ್. 180 ಅಂದ್ರೇನು? ಪೈ ಅಲ್ವಾ, ಅದು ಮಲ್ಟಿಪಲ್ ಆಫ್ ಪೈ ಅಲ್ವಾ, ಅದಕ್ಕೆ ಕಾಟೇ ಇರ್ತದೆ, ಕಾಟ್ ಥೀಟಾ. ನೆಕ್ಸ್ಟ್ ಕೊಸಿಕೆಂಟ್ ಬಂತು ನೋಡಿ. ಕೊಸಿಕೆಂಟ್ 180 ಮೈನಸ್ ಥೀಟಾ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ. 180 ಅಂದ್ರೆ ಒಳಗಡೆ ಅಲ್ಲ, 180 ಮೈನಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್. ಹೌದು ಪಾಸಿಟಿವ್. ಕೊಸಿಕೆಂಟ್ ಅಲ್ಲಿ ಕೊಸಿಕೆಂಟ್ ಆಗಿ ಉಳಿಯುತ್ತೆ. ಯಾಕೆ ಸರ್? ಅದು ಮಲ್ಟಿಪಲ್ ಆಫ್ ಪೈ ಅಲ್ವಾ, ಅದಕ್ಕೆ ಕೊಸಿಕೆಂಟ್ ಥೀಟಾ. ಸೀಕೆಂಟ್ 180 ಮೈನಸ್ ಥೀಟಾ. ಸೀಕೆಂಟ್ 180 ಮೈನಸ್ ಥೀಟಾ ಅಂದ್ರೆ ಇಲ್ಲಿ ಬರುತ್ತೆ, ಅಲ್ಲಿ ಏನ್ ಪಾಸಿಟಿವ್, ಸೀಕೆಂಟ್ ಪಾಸಿಟಿವ್ ಅಲ್ಲ, ಅದಕ್ಕೆ ಮೈನಸ್ ಸೀಕೆಂಟ್ ಥೀಟಾ ಉಳಿಯುತ್ತೆ. ಓಕೆನಾ? ಸಿಂಪಲ್ ಕಂಡ್ರು. ಮಲ್ಟಿಪಲ್ಸ್ ಆಫ್ ಪೈ, ಮಲ್ಟಿಪಲ್ಸ್ ಆಫ್ ಪೈ ಬಂದ್ರೆ ಯಾವುದೇ ಕಾರಣಕ್ಕೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗಲ್ಲ. ಬಟ್ ಸೈನ್ ಕನ್ವೆನ್ಷನ್ ನಾವು ಕ್ವಾಡ್ರೆಂಟ್ ಅಲ್ಲಿ ನೋಡ್ಕೊಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಏನಪ್ಪಾ, ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಸೈನ್ ಮತ್ತೆ ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಇನ್ ಮಿಕ್ಕಿದೆಲ್ಲ ನೆಗೆಟಿವ್. ಅರ್ಥ ಆಯ್ತಾ? 180 ಅಥವಾ ಪೈ ಮಲ್ಟಿಪಲ್ಸ್ ಆಫ್ ಪೈ ಬಂದ್ರೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ಬಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಉಲ್ಟಾ ಆಗುತ್ತೆ. ಸೈನ್ ಕಾಸ್ ಆಗುತ್ತೆ, ಕಾಸ್ ಸೈನ್ ಆಗುತ್ತೆ. ಟ್ರಿಗ್ನೋಮೆಟ್ರಿಕ್ ಸೈನ್ ಏನಾಗುತ್ತೆ? ಸೈನ್ ಅಂದ್ರೆ ಏನೋ ನೆಗೆಟಿವ್ ಪಾಸಿಟಿವ್. ಯು ಶುಡ್ ಪುಟ್ ಆನ್ ದ ಬೇಸಿಸ್ ಆಫ್ ದ ಕ್ವಾಡ್ರೆಂಟ್. ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು. ಸರಿನಾ? ಓಕೆ, ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ. ಅಯ್ಯೋ, ಇಲ್ಲೇ ಬರೀಬಹುದು, ಈ ತರ ಇಲ್ಲೇ ಬರ್ಬಿಡೋಣ. ಪ್ಲಸ್ 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 180 ಪ್ಲಸ್ ಥೀಟಾ, 180 ಪ್ಲಸ್ ಥೀಟಾ. ನೋಡ್ರ, ಏನೋ ಒಂದು ಫಂಕ್ಷನ್ ಇದೆ, ಏನು ಮಾಡ್ಕೊಂಬೇಡಿ. ಫಸ್ಟ್ 180 ಅಂದ್ರೆ ಏನು? ಪೈ. ಮಲ್ಟಿಪಲ್ ಆಫ್ ಪೈ ಅಂದ್ರೆ ಏನೋ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ. ಕರೆಕ್ಟಾ? ಬರ್ಕೊಂಬಿಡಿ. ಸೈನ್ ಥೀಟಾ ಹಂಗೆ ಇರುತ್ತೆ, ಕಾಸ್ ಥೀಟಾ ಹಂಗೆ ಇರುತ್ತೆ, ಟ್ಯಾನ್ ಥೀಟಾ ಹಂಗೆ ಇರುತ್ತೆ, ಕಾಟ್ ಥೀಟಾ ಹಂಗೆ ಇರುತ್ತೆ, ಕೊಸಿಕೆಂಟ್ ಥೀಟಾನು ಹಂಗೆ ಇರುತ್ತೆ. ಯಾಕೆ? 180 ಮಲ್ಟಿಪಲ್ಸ್ ಆಫ್ ಪೈ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗಲ್ಲ. ಬರ್ಕೊಳ್ಳಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ತುಂಬಾ ಕನ್ಫ್ಯೂಸ್ ಮಾಡ್ಕೊಂತಾರೆ ಮಕ್ಕಳು. ಓಕೆನಾ? ಇವಾಗ ಸರ್ ಸೈನ್ ಹಾಕ್ಬೇಕಲ್ವಾ, ನೆಗೆಟಿವ್ ಪಾಸಿಟಿವ್. 180 ಪ್ಲಸ್ ಥೀಟಾ ನೋಡ್ರ, ಇಲ್ಲಿವರೆಗೂ ಇದು 90 ನಾಪ, ಇದು 90, ಇದು ಟೋಟಲ್ ಇವೆರಡು ಸೇರಿ 180 ಅಲ್ವಾ. ಇದ್ಕೊಂಡ್ರ ಕಾಂಪಾಸ್ ಇಡ್ತಿದ್ರು, ಕಾಂಪಾಸ್ ಅಲ್ಲ ಸಾರಿ, ಪ್ರೊಟ್ರಾಕ್ಟರ್ ಇಡ್ತಿದ್ರಲ್ಲ. 180 ಅಲ್ಲ ಕಂಪ್ಲೀಟ್ ಆಂಗಲ್. 180 ಪ್ಲಸ್ ಥೀಟಾ ಅಂದ್ರೆ ಇಲ್ಲೇನು AST. ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್. ಟಿ ತಾನೆ, ಟಿ ಅಂದ್ರೆ ಟ್ಯಾನ್, 1/tan ಇನ್ ಕಾಟ್, ಟ್ಯಾನ್ ಕಾಟ್ ಪಾಸಿಟಿವ್, ಇನ್ ಮಿಕ್ಕಿದೆಲ್ಲ ನೆಗೆಟಿವ್. ಹಾಕಿ ಅಷ್ಟೇ, ಅಷ್ಟೇ ಕಂಡ್ರು, ಸಿಂಪಲ್. ಅರ್ಥ ಆಯ್ತಾ? ನೋಡ್ರ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್, ಇನ್ ಮಿಕ್ಕಿದೆಲ್ಲ ನೆಗೆಟಿವ್. ಅದಕ್ಕೋಸ್ಕರ ಬೇರೆ ಎಲ್ಲ ಸೈನ್ ನೆಗೆಟಿವ್ ಆಗ್ತದೆ, ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್ ಆಗಿ ಉಳಿತದೆ. ಓಕೆನಾ? ನೆಕ್ಸ್ಟ್ ಇನ್ನೊಂದ್ ತರ ಮಾಡ್ಬೋದು ಥರ್ಡ್ ಕ್ವಾಡ್ರೆಂಟ್ಗೆ. ಇದು ಬಿಡಿ. ಇವಾಗ 270 ಮೈನಸ್ ಥೀಟಾ, 270 ಮೈನಸ್ ಥೀಟಾ, 270 ಮೈನಸ್ ಥೀಟಾ, 270 ಮೈನಸ್ ಥೀಟಾ. ಮೈನಸ್ 10 ಸೆಕೆಂಡ್ 270 ಇದನ್ನ π/2 ಮುಖಾಂತರ ಹೇಳೋದಾದ್ರೆ π ಸರಿ, π ಪ್ಲಸ್ π/2, π ಪ್ಲಸ್ π/2 ಇಸ್ 3π/2. 270 ಅಂದ್ರೆ 3π/2 ಕಂಡ್ರು, 3π/2.
ಇದನ್ನ ಹೆಂಗ್ ಕೇಳ್ಬಹುದು ಸರ್? ಸೈನ್ 3π/270 ಅಂದ್ರೆ ಎಷ್ಟು? π/2 ಈ ತರ ಹೇಳ್ಬೇಕಂದ್ರೆ 3π/2 270 ಜಾಗದಲ್ಲಿ 3π/2 ಮೈನಸ್ ಥೀಟಾ ಈ ತರ ಬರ್ಕೊಬಹುದು. ಓಕೆನಾ? ಬೇಕಾದ್ರೆ ಬರ್ಕೊಳ್ಳಿ ನೀವು ಅದನ್ನು ಒಂದು. ಓಕೆನಾ? ಈಗ ನೆಕ್ಸ್ಟ್ ಸರ್ 270 ಆಡ್ ಮಲ್ಟಿಪಲ್ ಆಫ್ π/2 ಕರೆಕ್ಟಾ? ಆಡ್ ಮಲ್ಟಿಪಲ್ ಆಫ್ π/2 ಇದೆಯಾ? 270 ಇಂದ 3π/2 ಮೈನಸ್ ಥೀಟಾ ಅಂತ ತಗೊಳ್ಳಿ, ಪ್ಲಸ್ ಥೀಟಾ ಅನ್ನೋದ್ರು ತಗೊಳ್ಳಿ. ನೆಕ್ಸ್ಟ್ ಕ್ವಾಡ್ರೆಂಟ್ ಪ್ಲಸ್ ಥೀಟಾ ಅಂದ್ರೆ. ಓಕೆನಾ? ಇದು ಆಡ್ ಮಲ್ಟಿಪಲ್ ಆಫ್ π/2 ಕರೆಕ್ಟಾ? ಏನಾಗುತ್ತೆ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚೇಂಜ್ ಆಗ್ತದೆ. ಸೈನ್ ಇರೋದು ಕಾಸ್ ಬರ್ಕೊಂಬಿಡಿ ಫಸ್ಟ್. ಕಾಸ್ ಇರೋದು ಸೈನ್, ಟ್ಯಾನ್ ಇರೋದು ಕಾಟ್, ಇದು ಟ್ಯಾನ್ ಥೀಟಾ. ಕೊಸಿಕೆಂಟ್ ಇರೋದು ಸೀಕೆಂಟ್ ಥೀಟಾ, ಇದು ಕೊಸಿಕೆಂಟ್ ಥೀಟಾ. ನೆಕ್ಸ್ಟ್ 270 ಡಿಗ್ರಿ, ಇದು 270 ಅಲ್ವೇನೋ, ಇದು 180, ಇದು 270 ಮೈನಸ್ ಥೀಟಾ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ASTC ಟಿ ಅಂದ್ರೆ ಏನು? ಟ್ಯಾನ್ ಮಾತ್ರ, ಟ್ಯಾನು ಮತ್ತೆ ಕಾಟ್ ಮಾತ್ರ ಪಾಸಿಟಿವ್. ಟ್ಯಾನ್ ಅಂದ್ರೆ ಇದಕ್ಕೆ ಪಾಸಿಟಿವ್ ಅಂದ್ರೆ ಕಾಟ್ ಪಾಸಿಟಿವ್ ಆಗುತ್ತೆ, ಕಾಟ್ ಅಂದ್ರೆ ಟ್ಯಾನ್ ಪಾಸಿಟಿವ್ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ನೆಗೆಟಿವ್ ಅಷ್ಟೇ. ಅರ್ಥ ಆಯ್ತು? ಇದನ್ನು ಇನ್ನೊಂದ್ ತರ ಕೊಡ್ಬೋದಲ್ಲ, ಸೇಮ್ 270 ಅಂದ್ರೆ 3π/2 ಮೈನಸ್ ಥೀಟಾ. ಸೈನ್ 3π/2 ಮೈನಸ್ ಥೀಟಾ ಎಷ್ಟಪ್ಪ? 3π/2 ಅಂದ್ರೆ ಆಡ್ ಮಲ್ಟಿಪಲ್ ಆಫ್ π/2 ಅಂತ ತಗೊಳ್ಳಿ. ಆಡ್ ಮಲ್ಟಿಪಲ್ ಆಫ್ π/2 ಇದ್ರೆ ಸೈನ್ ಇರೋದು ಕಾಸ್ ಆಗುತ್ತೆ, ಮೈನಸ್ ಥೀಟಾ 3π/2 ಅಂದ್ರೆ 270 ಡಿಗ್ರಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. 270 ಮೈನಸ್ ಥೀಟಾ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್ ಅಂದ್ರೆ ಸೈನ್ ನೆಗೆಟಿವ್ ಆಗಿರುತ್ತೆ. ಸೈನ್ ಅಂದ್ರೆ ಇದು ನೆಗೆಟಿವ್ ಆಗಿರುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲೇ ಸಿಂಪಲ್ ಇಲ್ಲೇ ಬರೀಬೋದಿತ್ತು. 270 ಪ್ಲಸ್ ಥೀಟಾ, 270 ಪ್ಲಸ್ ಥೀಟಾ. ನೆಕ್ಸ್ಟ್ ಇಲ್ಲಿ ಸೈನ್ ನೋಡೋಣ. ಇದು 270 ಏನಪ್ಪ? 270 ಪ್ಲಸ್ ಥೀಟಾ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 270 ಅಂದ್ರೆ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸಾರಿ ಸೈನ್ ಅಂತೂ ಚೇಂಜ್ ಆಗುತ್ತೆ ಕರೆಕ್ಟಾ? ಚೇಂಜ್ ಆದ್ರೆ ಸೈನ್ ಇರೋದು ಕಾಸ್ ಈ ತರ ಆಗುತ್ತೆ. ಓಕೆನಾ? ಇಲ್ಲಿ ಯಾವ್ದಾವ್ದು ಪಾಸಿಟಿವ್? ASTC ಕಾಸ್ ಪಾಸಿಟಿವ್, ಕಾಸು ಮತ್ತೆ ಸೀಕೆಂಟ್. ಸಿ ಕಾಸ್ ಅಂದ್ರೆ ಇದು ಕಾಸ್ ಪಾಸಿಟಿವ್, ಸೀಕೆಂಟ್ ಅಂದ್ರೆ ಇದು ಪಾಸಿಟಿವ್. ಇದಕ್ಕೆ ಯಾವ್ದಿರುತ್ತಲ್ಲ ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ ಫಂಕ್ಷನ್ ಬರುತ್ತಲ್ಲ ಕಾಂಪ್ಲಿಮೆಂಟರಿಯಾಗಿ ಅದು ಪಾಸಿಟಿವ್, ಇನ್ನು ಮಿಕ್ಕಿದೆಲ್ಲ ನೆಗೆಟಿವ್. ಅರ್ಥ ಆಯ್ತಾ? ಕೆಲವು ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನಂದ್ರೆ ಕಾಸ್ ಪಾಸಿಟಿವ್ ಅಂದ್ರೆ ಇಲ್ಲಿ ಪಾಸಿಟಿವ್ ಆಗ್ತಾರೆ. ಹಂಗಲ್ಲ, ಇದು ಪಾಸಿಟಿವ್ ಅಂದ್ರೆ ಇದು ಪಾಸಿಟಿವ್ ಆಗಿರುತ್ತೆ. ಓಕೆನಾ? ಹಂಗ ಅರ್ಥ ಮಾಡ್ಕೊಳ್ಳಿ. 270 ಪ್ಲಸ್ ಥೀಟಾ ಆಯ್ತು. ನೆಕ್ಸ್ಟ್ ಏನು ಸರ್? ಫೋರ್ತ್ ಕ್ವಾಡ್ರೆಂಟ್ ಇನ್ನೊಂದ್ ತರ ಬರೀಬೋದಲ್ಲ. ಯಾವ ತರ? $360 minus theta, 360 minus theta. $360 ಅಂದ್ರೆ ಎಷ್ಟು? ಪೈ ಅಂದ್ರೆ 180 ನ 360 ಅಂದ್ರೆ ಎಷ್ಟು? 2π ಅಂತ ಅರ್ಥ. ಸಿಂಪಲ್, ಒಂದು ಕಂಪ್ಲೀಟ್ ಸರ್ಕಲ್ 2π. ಪೈ ಅಂದ್ರೆ 180 ನ 2π ಅಂದ್ರೆ 360 ಅಂತ. 360 ಒಂದು ಕಂಪ್ಲೀಟ್ ಸರ್ಕಲ್ ಅಲ್ವಾ? ಇಲ್ಲಿಗೆ ಬರುತ್ತೆ 360 ಅಂದ್ರೆ ರಿವರ್ಸ್. 360 ಮೈನಸ್ ಥೀಟಾ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಇದು ಫೋರ್ತ್ ಕ್ವಾಡ್ರೆಂಟ್. ಓಕೆನಾ? ಫೋರ್ತ್ ಕ್ವಾಡ್ರೆಂಟ್. ಇಲ್ಲಿ 360 ಅಂದ್ರೆ ಮಲ್ಟಿಪಲ್ ಆಫ್ ಪೈ ಇರೋದ್ರಿಂದ ನಮಗೆ ಸೈನ್ ಆಗಿ ಉಳಿಯುತ್ತೆ. ಯಾಕಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ, ಇಟ್ ಡಸ್ ನಾಟ್ ಚೇಂಜ್. ಸೈನ್ ಇರೋದು ಸೈನ್ ಆಗೇ ಉಳಿಯುತ್ತೆ, ಸೈನ್ ಥೀಟಾ. ಕಾಸ್ ಇರೋದು ಕಾಸ್ ಥೀಟಾನೇ ಉಳಿಯುತ್ತೆ. ಟ್ಯಾನ್ ಥೀಟಾ, ಕಾಟ್ ಥೀಟಾ, ಕೊಸಿಕೆಂಟ್ ಥೀಟಾ, ಸೀಕೆಂಟ್ ಥೀಟಾ. ಓಕೆನಾ? ಇಲ್ಲಿ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಪಾಸಿಟಿವ್? ASTC ಕಾಸ್ ಪಾಸಿಟಿವ್, ಸೀಕೆಂಟ್ ಪಾಸಿಟಿವ್, ಮಿಕ್ಕಿದೆಲ್ಲ
ನೆಗೆಟಿವ್. ಅಷ್ಟೇ ಕಣ್ರೋ, ಸಿಂಪಲ್. 360 ಅಂದ್ರೆ ಇದನ್ನ ಈ ತರ ಬರೀಬಹುದು, 2π ಮೈನಸ್ ಥೀಟಾ ಆ ತರನು ಬರೀಬಹುದು. ಓಕೆನಾ? ನೋಡಿ, ಕಾಸ್ ಆಫ್ 360 ಮೈನಸ್ ಥೀಟಾ 2π ಮೈನಸ್ ಥೀಟಾ ಅಂತ ಈ ತರ ಹೇಳಿ ಬರ್ಕೊಂಬಹುದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಇನ್ನಾದ್ರು ಇದೆಯಾ? ಇನ್ನೊಂದು ಇದೆ ನೋಡಿ. ಇದು ತುಂಬಾ ಜನ ಬಿಟ್ಬಿಡ್ತಾರೆ ಇದನ್ನ, ಟೀಚರ್ಸು ಕೆಲವೊಬ್ರು ಟೀಚ್ ಮಾಡಲ್ಲ. ಬಟ್ ಇದು ಹೇಳ್ಕೊಡ್ತೀನಿ, ಇದು ತುಂಬಾ ಇಂಪಾರ್ಟೆಂಟ್. ಸೆಕೆಂಡ್ PUCಗೂ ಅಷ್ಟೇ, ನಿಮ್ ಇದಕ್ಕೂ ಅಷ್ಟೇ. ಬಟ್ ಇದು ಅಷ್ಟೊಂದು ಮಾನ್ಯತೆ ಕೊಟ್ಟು ಹೇಳ್ಕೊಡಲ್ಲ ನಿಮ್ಗೆ. ಮೈನಸ್ ಥೀಟಾ ಏನ್ ಸರ್ ಇದು ಮೈನಸ್ ಥೀಟಾ ಅಂದ್ರೆ? ನೋಡಪ್ಪ, ಹಿಂಗ್ ಬಂದಾಗ ನಮ್ಗೆ ಒಂದು ಫುಲ್ ಸರ್ಕಲ್ ಆಯ್ತು. ಫುಲ್ ಸರ್ಕಲ್ ಏನಂತ ಕರೀತೆ? 2π ಅಥವಾ 360 ಡಿಗ್ರಿ. 360ಗೆ ನಾನು 2π ಮೈನಸ್ ಥೀಟಾ ಅಂತ ಬರೆದ್ರು ಒಂದೇ, ಮೈನಸ್ ಥೀಟಾ ಅಂತ ಬರೆದ್ರು ಒಂದೇ. ಯಾಕೆ ಸರ್? ಒಂದು ಕಂಪ್ಲೀಟ್ ಸರ್ಕಲ್ ಅದನ್ನ ಮತ್ತೆ ಶುರು ಮಾಡ್ತಾ ಇದ್ದಾರೆ ಸರ್ಕಲ್ ಇಲ್ಲಿಂದ, ಅದಕ್ಕೋಸ್ಕರ ಮತ್ತೆ ಹೊಸದಾಗಿ ಶುರು ಮಾಡ್ತಾ ಇರೋದಕ್ಕೆ ಇದು ಮೈನಸ್ ಥೀಟಾ ಅಂತ ಕರಿಬಹುದು, ಇದನ್ನ ಪ್ಲಸ್ ಥೀಟಾ ಅಂತ ಕರಿಬಹುದು. ಅರ್ಥ ಆಯ್ತಾ? ಮೈನಸ್ ಥೀಟಾ ಅಂದ್ರೆ ಎಷ್ಟು? 360 ಮೈನಸ್ ಥೀಟಾ ಅಂದಂಗೆ. ಅಂದ್ರೆ ಏನಾಗ 360 ಮೈನಸ್ ಥೀಟಾ ಅಂದಂಗೆ ಇಲ್ಲಿಂದ ಇಲ್ಲಿ ಹಿಂದಕ್ಕೆ ಬರ್ತಾ ಇರೋ ಕಾರಣ 0 ಮೈನಸ್ ಥೀಟಾ ಅಂತ ತಗೊಳ್ರೋ. 0 ಅಂದ್ರೂ ಅದು ಮಲ್ಟಿಪಲ್ ಆಫ್ ಪೈ ಅಂತಾನೆ ಲೆಕ್ಕ ಬರುತ್ತೆ. ಮೈನಸ್ ಆಗಿರೋದ್ರಿಂದ ಸೈನ್ ಆಗೇ ಉಳಿಯುತ್ತೆ. ಸೈನ್ ಥೀಟಾ ಕಾಸ್ ಆಗೇ ಉಳಿಯುತ್ತೆ. ಕಾಸ್ ಥೀಟಾ ಟ್ಯಾನ್ ಕಾಟ್ ಕೊಸಿಕೆಂಟ್ ಥೀಟಾ ಉಳಿಯುತ್ತೆ. ನೆಕ್ಸ್ಟ್ ಸೈನ್ ಕನ್ವೆನ್ಷನ್. ಇಲ್ಲಿ ಯಾವ್ದಾದ್ರು ಪಾಸಿಟಿವ್ ಇದೆ, ಕಾಸ್ ಮತ್ತೆ ಸೀಕೆಂಟ್ ಅಷ್ಟೇ ಅಲ್ವಾ? ಕಾಸ್ ಮತ್ತೆ ಸೀಕೆಂಟ್ ಮಾತ್ರ ಪಾಸಿಟಿವ್, ಮಿಕ್ಕಿದೆಲ್ಲ ನೆಗೆಟಿವ್. ಕರೆಕ್ಟಾ? ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಬೇಕಾದ್ರೆ ಒಂದ್ 2-3 ಪ್ರಾಬ್ಲಮ್ ಹೇಳ್ಕೊಡ್ತೀನಿ ನೋಡಿ. ಪ್ರಾಬ್ಲಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಬೇಕಾದ್ರೆ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ಲಾಜಿಕ್ ಹೇಳ್ಕೊಡ್ತೀನಿ ನೋಡಿ. ಸೈನ್ π/2 ಮೈನಸ್ ಎಕ್ಸ್ ಅಂತ ಕೊಡ್ತಾನೆ. ಸೈನ್ π/2 ಮೈನಸ್ ಎಕ್ಸ್ ಬೇಡ, ಮೈನಸ್ ಎಕ್ಸ್ ಜಾಗದಲ್ಲಿ π/2 ಮೈನಸ್ ಎಕ್ಸ್ ಇರಲಿ, ಎಕ್ಸ್ ವೈ ಏನೋ ಅಂತ ಆಡ್ರ. ಸೈನ್ π/2 ಮೈನಸ್ ಎಕ್ಸ್. π/2 ಅಂದ್ರೆ ಎಷ್ಟಪ್ಪ? ಸೈನ್ π/2 ಅಂದ್ರೆ 90 ಡಿಗ್ರಿ. 90 ಮೈನಸ್ ಎಕ್ಸ್ ಅಂದ್ರೆ ಎಷ್ಟು? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರ್ತಿದೆ 90 ಮಲ್ಟಿಪಲ್ ಆಫ್ π/2 ಇದ್ರೆ ಕಾಸ್ ಆಗುತ್ತೆ. ಕಾಸು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾ ಪಾಸಿಟಿವ್ ಇರೋ ಕಾರಣ ಸೈನು ಕಾಸು ಟ್ಯಾನ್ ಎಲ್ಲಾ ಪಾಸಿಟಿವ್ ಫಸ್ಟ್ ಕ್ವಾಡ್ರೆಂಟ್ ಬಿಲಾಂಗ್ ಆಗುತ್ತಲ್ಲ, ಇದು ಪಾಸಿಟಿವ್ ಇರುತ್ತೆ ಅಂದ್ರೆ ಇದು ಪಾಸಿಟಿವ್ ಇರುತ್ತೆ. ಅರ್ಥ ಆಯ್ತಾ? ಸಿಂಪಲ್. ನೆಕ್ಸ್ಟ್ ಟ್ಯಾನ್ ಎಷ್ಟು ಬರೀಲಿ? 3π/2 ಪ್ಲಸ್ ಎಕ್ಸ್ ಅಂತ ತಗೊಳ್ಳಿ. ಟ್ಯಾನ್ 3π/2 ಅಂದ್ರೆ ಎಷ್ಟು? 270 ಡಿಗ್ರಿ. 270 ಪ್ಲಸ್ ಎಕ್ಸ್ ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಹೋಗುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇದು ಮಲ್ಟಿಪಲ್ ಆಫ್ π/2 ಆಗಿರೋದ್ರಿಂದ ಟ್ಯಾನ್ ಇರೋದು ಕಾಟ್ ಆಗುತ್ತೆ. ಕಾಟ್ ಎಕ್ಸ್ ಆಗುತ್ತೆ. ಥೀಟಾ ಇರೋ ಜಾಗದಲ್ಲಿ ಎಕ್ಸ್ ಹಾಕಿದೀನಿ. ನೆಕ್ಸ್ಟ್ ಸೈನ್ ಇದು ನೆಗೆಟಿವ್ ಪಾಸಿಟಿವ್? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನು? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಮಾತ್ರ ಪಾಸಿಟಿವ್, ಇನ್ ಮಿಕ್ಕಿದೆಲ್ಲ ನೆಗೆಟಿವ್. ಅಷ್ಟೇ ಕಣ್ಣ, ಸಿಂಪಲ್. ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಮ್ ಪ್ರಾಬ್ಲಮ್ಸ್ ಮಾಡೋಣ ಇದ್ರ ಬೇಸಿಸ್ ಮೇಲೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್.